ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾ ಈ ವಿಡಿಯೋನ ದೇವರಿಂದನೇ ಚಾಲು ಮಾಡ್ತೀನಿ, ಯಾಕಂದ್ರೆ ಕಂಟಿನ್ಯೂ ದೇವಸ್ಥಾನಕ್ಕೆ ಹೊಂಟೇವು ನಾವು ಇವತ್ತು. ಹಂಗೆ ಇಷ್ಟು ಜಲ್ದಿ ಇಂಡಿಯಾ ಡಿಜಿಟಲೈಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಮೇ ಬಿ ಸೆಂಟ್ರಲ್ನಾಗ ಮೋದಿ ಇರೋದಕ್ಕೆ ಇಷ್ಟು ಜಲ್ದಿ ಚೇಂಜಸ್ ಆಗ್ಯಾವ ಅಂತ ಅನ್ನಿಸ್ತೈತೆ ನನಗೆ. ನಿಮ್ಮ ಅಭಿಪ್ರಾಯನೂ ತಿಳಿಸ್ರಿ ಕಮೆಂಟ್ ಒಳಗೆ. ಎಲ್ಲರೂ ಶಾರ್ಟ್ಸ್ ಒಳಗೆ ಕೇಳ್ತಿರ್ತೀರಿ ನನಗೆ, ಯಾವ ಊರು ನಿಮ್ಮದು ಅಂತ ಹೇಳಿ. ಹೆಣ್ಮಕ್ಳು ಎರಡೆರಡು ಊರು ಇರ್ತಾವೆ, ಹುಟ್ಟಿದ್ದೊಂದು ಕೊಟ್ಟಿದ್ದೊಂದು. ಸೊ ನಾ ಹುಟ್ಟಿದ್ದು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಒಳಗೆ. ಈಗ ಮದುವೆ ಆಗಿ ಬಂದಿರೋದು ಬೆಳಗಾವಿ ಡಿಸ್ಟ್ರಿಕ್ಟ್ ಮೂಡಲ್ಗಿಗೆ. ಇದು ಗೋಕಾಕ್ ಹತ್ರನ ಐತಿ. ನಾ ಓದಿದ್ದು ಹುಬ್ಬಳ್ಳಿ ಭೂಮರೆಡ್ಡಿ ಕಾಲೇಜ್ ಒಳಗೆ. ಸೊ ಹಾಗಾಗಿ ನನ್ನ ಲ್ಯಾಂಗ್ವೇಜು ಮೂರು ಮಿಕ್ಸ್ ಆದಂಗೆ ಐತಿ. ನಾವಿವತ್ತು ಬಂದಿರೋದು ಜಲಶಂಕರ ದೇವಸ್ಥಾನಕ್ಕೆ. ಇದು ಕಪ್ಪದ ಗುಡ್ಡದ ಫುಟ್ ಹಿಲ್ನಾಗ ಐತಿ. ಮುಂಡ್ರಗಿ ಹತ್ತಿರ ಇದ್ರೂ ನಮಗೆ ಈ ದೇವಸ್ಥಾನದ ಬಗ್ಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಟೆಂಪಲ್ ಹತ್ತಿರ ಅಂತೂ ಪೂರ ಶಾಂತಿ ಇತ್ತು. ಗುಡಿ ನೋಡ್ಕೊಂಡು ಬರೋಣ ಬರ್ರಿ ಫಸ್ಟ್. ಸೊ ಹೆಸರಿನಾಗ ಇದ್ದಂಗೆ ಜಲಶಂಕರ ದೇವಸ್ಥಾನ. ಇದು ಶಿವನ ಗುಡಿ. ಈ ಕಪ್ಪದ ಗುಡ್ಡದ ನೀರೆಲ್ಲ ಹರಿದು ಈ ದೇವಸ್ಥಾನದ ಹತ್ರ ಬರ್ತಾವು. ಸೊ ಹಾಗಾಗಿ ಈ ನೀರು ಭಾಳ ಮೆಡಿಕೇಟೆಡ್ ಇರ್ತೈತಿ. ಕಪ್ಪತ್ ಅಂದರೆ ಏನು ಅಂತ ನಿಮಗೆ ಮೀನಿಂಗ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವಳು ನಮ್ಮ ಅಣ್ಣನ ಮಗಳು. ಕಳ್ಳ ಪೊಲೀಸ್ ಹೂವು ತೋರಿಸಿ ಅತ್ತಿ ಇದು ಹೆಂಗೆ ಆಟಾಡೋದು ತೋರಿಸು ಅಂತಂದು ಅಂದ್ಲು. ಸೊ ಅವಳಿಗೆ ತೋರಿಸ್ಕೊಡಕತ್ತೀನಿ. ಹುಡುಗರಿಗೆ ಈ ಥರ ಹೊರಗೆಲ್ಲ ಕರ್ಕೊಂಡು ಹೋದಾಗ ನೇಚರ್ ಜೊತೆ ಬಾಂಧವ್ಯ ಅವ್ರದ್ದು ಹೆಚ್ಚಾಗ್ತೈತಿ. ಅವರು ಹೊಸ ಹೊಸ ವಿಷಯಗಳನ್ನ ಕಲಿತಾರೆ. ಬರೀ ಮೊಬೈಲ್ ನೋಡ್ತಾರೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸಾಕಾಗಂಗಿಲ್ಲ. ಅವ್ರು ಮೊಬೈಲ್ ನೋಡಲಾರ್ದಂಗೆ ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು. ಸೊ ಅಲ್ಲಿ ಶಾಂತಿ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತಂದು ಮೆಡಿಟೇಟ್ ಮಾಡಿದ್ನೆ. ಹಂಗೆ ವಾಪಸ್ ಹೋಗ್ಬೇಕಾದ್ರೆ ಒಂಚೂರು ದಾರಿ ತಪ್ಪಿಸ್ಕೊಂಡ್ಬಿಟ್ವಿ ನಾವು. ದಾರಿ ತಪ್ಪಿಸ್ಕೊಂಡಿದ್ದು ಚಲೋನ ಆಯಿತು, ಯಾಕಂದರೆ ಇನ್ನೊಂದು ಬ್ಯೂಟಿಫುಲ್ ಗುಡಿ ನೋಡೋಕೆ ಅವಕಾಶ ಸಿಕ್ತು ನಮಗೆ. ಭಾಳ ಚಂದಿತ್ತು ಈ ಗುಡಿ ಮಾತ್ರ. ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ರು ಸುತ್ತಮುತ್ತ. ಪೂರ್ತಿ ಊರೊಳಗೆ ಇತ್ತಿದು ಗುಡಿ. ಆ ಕಡೆ ಈ ಕಡೆ ಏನೇನು ಇರಲಿಲ್ಲ, ಒಂದು ಮನೆ ಇರಲಿಲ್ಲ, ಏನಿರಲಿಲ್ಲ. ಅಂದ್ರೂ ಗುಡಿ ಒಳಗೆ ಪೂಜೆ ಮಾಡಿ ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ರು. ನಾನು ಇವಾಗ ಶಿವತಾಂಡವ ಸ್ತೋತ್ರ ಕಲಿಯಾಕತ್ತೀನಿ. ಒಂದು ಪ್ಯಾರಾಗ್ರಾಫ್ ಬರ್ತೈತಿ. ಅದಾ ಶರ್ಮಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಕಲಿಯಾಕತ್ತೀನಿ ನಾನು. ಇದು ಅಲ್ಲಿ ಹೂವು ಇರ್ತಾವಲ್ಲ ಅದನ್ನೆಲ್ಲ ತೊಗೊಂಡು ಒಂದು ಬೊಕ್ಕೆ ಮಾಡ್ಯಾಳ ನಮ್ಮ ಅಣ್ಣನ ಮಗಳು. ಸೊ ಗುಡಿ ನೋಡ್ರಿ ಭಾಳ ಚಂದ ಇತ್ತು. ಆ್ಯಕ್ಚುಲಿ ಎದಕ್ಕೆ ಕೊಟ್ಟಾರೋ ಏನೋ ಅಂತ ನನಗೆ ತಿಳಿಲಿಲ್ಲ. ಇಷ್ಟು ಊರು ಹೊರಗಲ್ಲ, ಏನು ಪರ್ಪೋಸ್ ಅಂತಂದು ತಿಳಿಲಿಲ್ಲ ನನಗೆ. ಯಾರನ್ನಾರ ಕೇಳೋಣ ಅಂದರೆ ಯಾರೂ ಇರಲಿಲ್ಲ. ನೆಕ್ಸ್ಟ್ ಈ ಗುಡಿ ನೋಡಿ ನಾವು ಲಕ್ಷ್ಮೇಶ್ವರಕ್ಕೆ ಹೋಗಬೇಕಾಗಿತ್ತು. ಸೊ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಲಕ್ಷ್ಮೇಶ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಮಾಗಡಿ ಕೆರೆ ಹತ್ತಿತ್ತು. ಮಾಗಡಿ ಅಂದರೆ ಎಲ್ಲರಿಗೂ ಗೊತ್ತೇ, ಇದು ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳಿ. ಸೊ ಇಳಿದು ಹೋದ್ವಿ. ಬರ್ಡ್ಸ್ ಇದ್ವು ಕೆರೆ ಒಳಗೆ. ಸೊ ಸ್ವಲ್ಪ ಹೊತ್ತು ನಿಂತು ಬರ್ಡ್ಸ್ ಎಲ್ಲ ನೋಡಿದ್ವಿ. ಅಷ್ಟೊತ್ತಿಗೆ ಒಂದೆರಡು ಎಮ್ಮೆ ಬಂದು ನೀರು ಕುಡಿಯೋಕ್ಕೆ. ಅದು ಒಂಥರ ಸೀನ್ ಚಂದಿತ್ತು ನೋಡೋಕ್ಕೆ. ಅದಾದಮೇಲೆ ನಾವು ಕಲ್ಯಾಣ ಮಂಟಪ ತಲುಪಿದ್ವಿ. ಮದುವೆದು ಎಲ್ಲ ಸೆಲೆಬ್ರೇಷನ್ ಚಾಲೂ ಆಯಿತು. ಇವಳು ನಮ್ಮ ಅಕ್ಕನ ಮಗಳು, ನನ್ನಷ್ಟೇ ಎತ್ತರ ಅದಾಳ. ನನಗೆ 5 ಜನ ದೊಡ್ಡಪ್ಪಂದರು. ಇವಳು ದೊಡ್ಡಪ್ಪನ ಮೊಮ್ಮಗಳು. ಸಣ್ಣವರಿದ್ದಾಗ ನಾನು ಇವಳು ಕೂಡೇ ಆಟಾಡೀವಿ ಜಾಸ್ತಿ. ನಾನು ಇವಳು ಕೂಡಿ ಅಡಿಗೆ ಆಟ ಆಡಿದ್ದು ಇನ್ನೂ ನನಗೆ ಕಣ್ಣು ಕಟ್ಟಿದಂಗೆ ಐತಿ. ಇವಳು ಮದುವೆ ಇವತ್ತು ಅಂದರೆ ನನಗೆ ನಂಬಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಬಾಲ್ಯ ಹೆಂಗೆ ಕಳೆದೋಗುತ್ತೋ ಗೊತ್ತೇ ಆಗಲ್ಲ. ಹಾಗಾಗಿ ನಾವು ಯಾವ ಏಜ್ನಾಗ ಇರ್ತೀವೋ ಆ ಏಜ್ನ ಪೂರ್ತಿ ಅನುಭವಿಸ್ಬೇಕಂತಂದು ನನಗೆ ಅನ್ನಿಸ್ತೈತಿ. ಇವಾಗಂತೂ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಟೈಮ್ ಹೀಗೆ ಹೊರಟೋಗುತ್ತೆ. ಮದುವೆ ಅಂದ್ರೆ ನಾವು ಮಸ್ತಂಗೆ ರೆಡಿ ಆಗ್ತೀವಿ. ಮಸ್ತಂಗೆ ರೆಡಿ ಆದಮೇಲೆ ಈ ಥರ ರೀಲ್ಸು ಎಲ್ಲ ಮಾಡಲೇಬೇಕು, ಇಲ್ಲಾಂದ್ರೆ ರೆಡಿ ಆಗಿದ್ದು ವೇಸ್ಟ್ ಅಂತಂದು ನನಗೆ ಅನಿಸ್ತೈತಿ. ಇವರು ನಮ್ಮ ಪಪ್ಪ. ಮದುವೆ ಏನಾರ ಇದ್ದರೆ ಇವ್ರದ್ದೇ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರ್ತಾವೆ ಯೂಶ್ವಲಿ. ಎಲ್ಲಿ ಪಾನಿಪುರಿ ಇರುತ್ತಲ್ಲ ಅಲ್ಲಿ ನಾನು ಇರಲೇಬೇಕು. ನನಗಂತೂ ಪಾನಿಪುರಿ ಅಂದರೆ ಭಾಳ ಇಷ್ಟ.
ಆ ಪಾನಿಪುರಿ ಅವ್ನಿಗೆ ಹೇಳಿ ನನಗೆ ಹೆಂಗೆ ಬೇಕಂಗೆ ಮಾಡಿಸ್ಕೊಂಡು ತಿಂದೆ. ಮಸ್ತಿತ್ತು ಪಾನಿಪುರಿ. ಟೇಸ್ಟ್ ಮಾತ್ರ ಫುಲ್ ಸ್ಪೈಸಿಯಾಗಿತ್ತು. ಇದು ಮುಹೂರ್ತಕ್ಕೆ ನಾ ಈ ಥರ ರೆಡಿಯಾಗಿದ್ದೆ. ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಸೋಮೇಶ್ವರ ಟೆಂಪಲ್ಗೆ ಹೋದ್ರಾಯ್ತು ಅಂತಂದು ಹೋದ್ವಿ. ಅದಕ್ಕಿಂತ ಮುಂಚೆ ಲಕ್ಷ್ಮೇಶ್ವರದ ಫೇಮಸ್ ಸ್ವೀಟ್ ಲಡ್ಗಿ ಪಾಕ್ ತೊಗೋಬೇಕಲ್ಲ, ಮತ್ತು ಇಲ್ಲಿ ಮಟ್ಟ ಬಂದೀವಿ, ತೊಗೊಳ್ಳಾರ್ದ ಹೋದರೆ ಹೆಂಗೆ. ಹಾಗಾಗಿ SF ಹತ್ತಿಕಾಳು ಸ್ವೀಟ್ ಶಾಪಿಗೆ ಬಂದಿದ್ವಿ ನಾವು. ಲಡ್ಗಿ ಪಾಕ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು. ಅದ್ರಾಗೂ ನನಗೆ ಪಿಸ್ತಾ ಲಡ್ಗಿ ಪಾಕ್ ಭಾಳ ಲೈಕ್ ಆಯ್ತು. ಇವ್ರ ಕಡೆ ಮತ್ತು ಬೇರೆ ಬೇರೆ ಬೆಲ್ಲದ ಸ್ವೀಟ್ಸು ಸಿಗ್ತಾವೆ. ಬೇಕಿದ್ರೆ ನೀವು ಲಕ್ಷ್ಮೇಶ್ವರಕ್ಕೆ ವಿಸಿಟ್ ಮಾಡಿದರೆ ಟ್ರೈ ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ಅಲ್ಲಿಂದ ನಾವು ಸೋಮೇಶ್ವರ ಗುಡಿಗೆ ಬಂದ್ವಿ. ಆ್ಯಕ್ಚುಲಿ ಈ ಗುಡಿ ಸ್ವಲ್ಪ ಪಾಳು ಬಿದ್ದಿತ್ತು. ಇನ್ಫೋಸಿಸ್ನವ್ರು ಇದನ್ನು ಜೀರ್ಣೋದ್ಧಾರ ಮಾಡಿಸಿದ್ರು. ಜೀರ್ಣೋದ್ಧಾರ ಆದಾಗ ದೊಡ್ಡ ಫಂಕ್ಷನ್ ಮಾಡಿದ್ರು. ಅವಾಗೂ ನಾನು ಬಂದಿದ್ದೆ. ಇದು ನಮ್ಮ ಅಕ್ಕನ ಮಗಳಂದೆಲ್ಲ ನಾನು, ಅವಳ ಊರೇ ಇದು. ಹಾಗಾಗಿ ಆ ಜೀರ್ಣೋದ್ಧಾರ ಮಾಡಿಸಿದಾಗ ಸುಧಾಮೂರ್ತಿ ಎಲ್ಲ ಬಂದಿದ್ದರು. ಸೊ ಅವಾಗೂ ನಾನು ಬಂದಿದ್ದೆ ಈ ಟೆಂಪಲ್ ನೋಡೋಕೆ. ಮತ್ತು ಭಾಳ ವರ್ಷದ ಮೇಲೆ ಇವಾಗೇ ಬಂದಿರೋದು. ಇದು 7ನೇ ಶತಮಾನದ ಗುಡಿ ಅನಿಸ್ತೈತಿ. ಚಾಲುಕ್ಯನ್ ಸ್ಟೈಲ್ನೊಳಗೆ ಕಟ್ಟ್ಯಾರ. ಗುಡಿ ಭಾಳ ಚಂದಿತ್ತು. ಒಂಥರ ಸಿರೀನ್ ಫೀಲಿಂಗ್ ಗುಡಿಗೆ ಹೋದಾಗ. ನನಗಂತೂ ಈ ಥರ ಹಳೆ ಕಾಲದ ಗುಡಿಗಳನ್ನ ವಿಸಿಟ್ ಮಾಡೋದಂದ್ರೆ ಭಾಳ ಇಷ್ಟ. ನೋಡ್ತಕ್ಕಂಗಿರ್ತಾವೆ ಗುಡಿಗಳಂತೂ. ಆ ಕಾಲದವ್ರ ವೈಭವ ಹೆಂಗಿತ್ತಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನಾವು ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಈ ಥರದ ಗುಡಿಗಳನ್ನ ಕಾಪಿ ಮಾಡಿ ಕಟ್ಟೋದು ಭಾಳ ಕಷ್ಟ ಐತಿ. ಆ ಕಂಬದ ಫಿನಿಶಿಂಗ್ ನೋಡ್ರಿ, ಒಂಥರ ಮಷೀನ್ ಇಟ್ಟು ಕಟ್ ಮಾಡ್ದಂಗೆ ಇದಾವು. ಸೊ ನಾವಿವಾಗ ಟೆಂಪಲ್ ಒಳಗೆ ಎಂಟರ್ ಆಗತ್ತೀವಿ. ಇದು ಸೋಮೇಶ್ವರ ಗುಡಿ. ಇದು ಕೂಡ ಶಿವ ಪಾರ್ವತಿ ಗುಡಿನ. ಶಿವನ ಹಿಂದೆ ಪಾರ್ವತಿ ಕುಂತಾಳೆ ನಂದಿ ಮೇಲೆ. ಈಗ ನಾವು ಒಳಗಡೆ ಹೋಗಿ ನಿಮಗೆ ಮೂರ್ತಿ ತೋರಿಸ್ತೀನಿ, ಗೊತ್ತಾಗತ್ತೆ ನಿಮಗೆ. ಶಿವನ ಹಿಂದೆ ಕುಂತಿರೋ ಪಾರ್ವತಿ ಕಾಣಿಸ್ಲಿ ಅಂತ ಹೇಳಿ ಪಕ್ಕಕ್ಕೆ ಮಿರರ್ ಇಟ್ಟಾರ. ಮಿರರಲ್ಲಿ ಕಾಣಿಸ್ತಾಳೆ ಪಾರ್ವತಿ. ನೋಡ್ರಿ, ಕಾಣಿಸಿದ್ಲಲ್ಲ. ಮತ್ತು ನೀಟಾಗಿ ಕಾಣಿಸ್ಲಿ ಅಂತ ಒಂದು ಫೋಟೋ ಬೇರೆ ಹಾಕ್ಯಾರೆ, ಶಿವ ಪಾರ್ವತಿ ನಂದಿ ಮೇಲೆ ಕುಂತಿರೋದು. ದರ್ಶನ ತಗೊಂಡು ಹೊರಗೆ ಬಂದ್ವಿ. ನೆಕ್ಸ್ಟ್ ಒಂದು ಪ್ರದಕ್ಷಿಣೆ ಹಾಕಿ ಸುತ್ತಮುತ್ತ ಟೆಂಪಲ್ನಾಗ ಮತ್ತು ಏನೇನೈತಿ ನೋಡೋಣ ಅಂತಂದು ನೋಡಿದ್ವಿ. ಗುಡಿ ಬಿಟ್ಟು ಬರೋಕ್ಕೆ ಮನಸ್ಸಾಗತ್ತಿರಲಿಲ್ಲ, ಅಷ್ಟು ಚಂದಿತ್ತು ಗುಡಿ. ಹಂಪಿ ಒಳಗೆ ಬಿಟ್ಟರೆ ಮತ್ತು ನನಗೆ ಇಲ್ಲೇ ಇಷ್ಟ ಆಗಿರೋದು ಗುಡಿಗಳು. ನಾನು ಹಂಪಿಗೂ ಭಾಳ ಸಲ ಹೋಗೀನಿ. ನನ್ನ ಅಕ್ಕ, ಕಸಿನ್ಸು ಮತ್ತು ನನ್ನ ಬೆಸ್ಟ್ ಫ್ರೆಂಡು ಎಲ್ಲ ಇರೋದು ಹೊಸಪೇಟೆ ಗಂಗಾವತಿ ಕಡೆನೇ. ಹಾಗಾಗಿ ಹೋದಾಗೆಲ್ಲ ಹಂಪಿಗೆ ಹೋಗಿರ್ತೀವಿ. ಬಟ್ ನಾನು ಅವಾಗ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಹಂಗಾಗಿ ಅಲ್ಲಿದೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅಲ್ಲಿ ಟೆಂಪಲ್ಸ್ನು ನಿಮಗೆ ತೋರಿಸ್ತೀನಿ ಪಕ್ಕಾ. ಯಾವಾಗಲೂ ಗುಡಿಗೆ ಎತ್ತರವಾದ ಒಂದು ಕಾಂಪೌಂಡ್ ಇದ್ದೇ ಇರುತ್ತೆ ಯೂಶ್ವಲಿ ಹಳೆ ಕಾಲದ ಗುಡಿ ಆಗಿದ್ದರೆ. ಯಾಕಂದರೆ ಗುಡಿ ಹೊರಗಿಂದ ಏನು ಶಬ್ದ ಇರುತ್ತಲ್ಲ ಅದು ಒಳಗೆ ಬರದೇ ಇರಲಿ ಅಂತಂದು ದಪ್ಪವಾಗಿ ಎತ್ತರವಾಗಿ ಕಟ್ಟಿರ್ತಾರೆ. ಗುಡಿಗೆ ಬಂದಾಗ ಶಾಂತವಾಗಿರೋ ಫೀಲಿಂಗ್ ಬರಬೇಕಲ್ಲ ನಮಗೆ. ಹಾಗಾಗಿ ಅದ್ರದ್ದು ಆರ್ಕಿಟೆಕ್ಚರ್ನು ಅದಕ್ಕೆ ತಕ್ಕಂಗೆ ಡಿಸೈನ್ ಮಾಡಿರ್ತಾರೆ. ಒಟ್ಟಿನಲ್ಲಿ ಲಕ್ಷ್ಮೇಶ್ವರದ ಟ್ರಿಪ್ ಏನೈತಲ್ಲ ಕಂಪ್ಲೀಟ್ ಸಕ್ಸಸ್ ಆಯಿತು. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಬರೀ ಸುತ್ತಾಡೋಕ್ಕೆ ಅಂತಂದು ಹೋಗೋಕ್ಕಾಗ್ಲಾರ್ದಾಗ ಈ ಥರ ಮದುವೆನೋ ಏನೋ ಫಂಕ್ಷನ್ನು ಅಟೆಂಡ್ ಮಾಡೋಕ್ಕೆ ಹೋದಾಗ ಅಲ್ಲೇ ಸುತ್ತಮುತ್ತ ಏನೇನು ಪ್ಲೇಸಸ್ ಅದಾವೋ ಅದನ್ನೆಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬರಬೇಕು. ನನ್ನ ಈ ಲಾಂಗ್ ವ್ಲಾಗ್ ಇಷ್ಟ ಆಗಿದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.